ರಾಜ್ಯ ಬಂದರು, ಮೂಲಸೌಕರ್ಯ, ಒಳನಾಡು ಜಲಸಾರಿಗೆ ಹಾಗೂ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಮೋಹನ್ ಅವರು ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ರವಿವಾರ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದ್ರು. ಇದಕ್ಕೂ ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಇವರ ಪತ್ನಿ ಮತ್ತು ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು. ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊರಗೋಡದಲ್ಲಿ ಗ್ರಾಮ ಪಂಚಾಯತ್ ಪ್ರತಿನಿಧಿ ಹಾಗೂ ಗುತ್ತಿಗೆದಾರರು ಸೇರಿ ಅರೆಬರೆ ಕಾಮಗಾರಿ ನಡೆಸಿದ್ದು, ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಹಣ ದುರುಪಯೋಗ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿದೆ. ತೊರಗೋಡದ ಕಪ್ಪುಮನೆ ರಸ್ತೆ ದುರಸ್ತಿಗೆ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಅನುದಾನದಿಂದ 57,000 ರೂಪಾಯಿ ಹಣ ಮಂಜೂರಾಗಿತ್ತು. ಆದರೆ ಕಪ್ಪುಮನೆ ರಸ್ತೆಯಲ್ಲಿ ಅರೆಬರೆ ದುರಸ್ತಿ ಕಾರ್ಯ ಮಾಡಲಾಗಿದೆ. 75% ಕಾಮಗಾರಿ ಬಾಕಿ ಇದ್ದು, ಇನ್ನು ಅವೈಜ್ಞಾನಿಕ ಕಾಮಗಾರಿ ನಡೆಸಿರುವ ಬಗ್ಗೆ ಅಂಕಿಅಂಶ ಕೇಳುತ್ತಿದ್ದಂತೆ ಗುತ್ತಿಗೆದಾರ ಶನಿವಾರ ಜೆಸಿಬಿ ಯಂತ್ರ ಬಳಸಿ ಕಾಟಾಚಾರಕ್ಕೆ ಅಲ್ಪ ಪ್ರಮಾಣದ ಕಾಮಗಾರಿ ನಡೆಸಿದ್ದಾರೆ ಎನ್ನಲಾಗಿದೆ. ರೋಡೇ ಇದು ಆಗ್ಲಿಲ್ಲ, ಇನ್ನು ಅಭಿವೃದ್ಧಿ ಆಗ್ಲಿಲ್ಲ. ಓಟಿಗೆ ಮಾತ್ರ ಮನೆ ಇದ್ರು. ಆದ್ರೆ ಈಗ ಅಲ್ಲಿದು ಮಡವಾಳರಿಗೆ ಬಂಡಾರರಿಗೆ ಸಂಬಂಧಪಟ್ಟದ ರೋಡ್ ಅದು ಕಳ್ಳು ಬಿಲ್ಲು ಅಲ್ಲಿ ಎದ್ಕೊಂಡು ಮೋರಿ ಹಾಕ್ಬೇಕು ಅಂದ್ರು ಎಂತದ್ದು ಅಲ್ಲಿ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಮೇಂಬರ್ರ ಮನೆಗೆ ಈಗ ಆದರ್ಸು ಬಂತು, ಮೇಂಬರ್ರ ಮನೆಗೆ ರೋಡು ಈ ವರ್ಷ ಬಂತು. ಈಗ ಮತ್ತು ಮುಂದೆ ಆಗುದು ಮೇಂಬರ್ರ ಮನೆಗೆ ಆಗ್ತದೆ ಅಂದವಾಗ ಅದೇನು ಸ್ವಲ್ಪ ಕರ್ಮ ತಗಲಿ ಅಂದ್ರೆ ನಾವು ಓಟ್ ಹಾಕೋಕೆ ಜನ ಬೇಕು, ರಸ್ತೆಗೆ ಬೇಡವಾ ಅಂದ್ರೆ ನಾವು ಕೇಳುದು. ದೇವಸ್ಥಾನ ರೋಡು ಹಾಗೆ ಹಾಕೊಂಡದೆ, ದೇವಸ್ಥಾನಕ್ಕೆ ರೋಡಿಗೆ ಸಣ್ಣಗಿತ್ತು, ಇಲ್ಲಿ ತಗೊಬಂದ್ ಹಾಕ್ತು. ಮ್ಯಾನ್ ರೋಡಿಗೆ ಕುಪ್ಪು ಮನೆ ರೋಡಿಗೆ ಹಾಕ್ತು. ಅವ್ರ ಮನೆ ಅಷ್ಟೇ ಬೆಳಗ್ಗೆ ಮಾಡೋಕೆ 5-6 ಮನೆಗೂ ಇಲ್ಲಿ ಸಿಗ್ತದೆ. ಹಂಗಲ್ಲ, ಅಲ್ಲಿ ಕೊಪ್ಪ ಸುಮಾರು ಮನೆ ಆಗ್ತದೆ, 10-15 ಮನೆ ಆಗ್ತದೆ. ಇಲ್ಲಿ 3 ಮನೆ ಈ ಕೆಳಗನ್ ರೋಡು ಮ್ಯಾನ್ ಕೆರೆ ಜಾಸ್ತಿ ಮನೆ ಆಗ್ತದೆ. ಅಂದ್ರೆ ನಾವು ಈಗ 2 ಮನೆಗೂ ರೋಡು 20 ಮನೆಗಿಲ್ಲ. ಆ ಮ್ಯಾನ್ ಕೆರಿಗೆ ಅಂತದೂ ಇಲ್ಲ, ರೋಡ್ದೇ ಇಲ್ಲ. ಆರುಗೋಡು ಬಂಡಾರ ಕೆರಿಗೆ ಯಾವ್ದು ರೋಡ್ ಇಲ್ಲ. ಇಲ್ಲಿ ಆಗ್ತದೆ ಈಗ ಮತ್ತು ಆಗು ನಮೂನೆ ಕಾಣಿಸ್ತದೆ. ಸರಿಸುಮಾರು 205 ಮೀಟರ್ ರಸ್ತೆ ದುರಸ್ತಿ ಮಾಡಬೇಕಿತ್ತು. ಆದ್ರೆ 30 ಮೀಟರ್ನಷ್ಟು ಕಾಮಗಾರಿ ನಡೆಸದೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಜನರ ಕಣ್ಣು ಕಟ್ಟುತ್ತಿದ್ದಾರೆ. ನೀರಿನ ಪೈಪ್ ಅಳವಡಿಕೆಯು ಅವೈಜ್ಞಾನಿಕವಾಗಿದೆ. ನೀರು ಹರಿದು ಹೋಗುವ ಕಡೆ ಪೈಪ್ ಅಳವಡಿಕೆ ಮಾಡದೆ ಘಟ್ಟದ ತುದಿಯಲ್ಲಿ ಪೈಪ್ ಅಳವಡಿಕೆ ಮಾಡಿ ಕಾಟಾಚಾರ ಮೆರೆದಿದ್ದಾರೆ ಎಂದು ಆ ಭಾಗದ ಸ್ಥಳೀಯರು ಗ್ರಾಮ ಪಂಚಾಯತ್ ಸದಸ್ಯೆ ಮಲ್ಲಿಕಾ ಭಂಡಾರಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ನಾವು ಈ ಊರಲ್ಲಿ ಆರಿಸಬೇಕಾದ್ರೆ ಪ್ರತಿಯೊಬ್ಬರಿಗೂ ನಾವು ಇಲ್ಲಿ ಒಂದು ದಯವಿಟ್ಟು ಹೇಳಿದ್ರು. ನಾವು ಯಾಕೆ ಕೇಳಿದ್ರು, ಒಂದು ರೋಡ್ ಲೈಟು, ಒಂದು ರೋಡು, ಒಂದು ದೇವಸ್ಥಾನಕ್ಕೆ ಒಂದು ರೋಡ್ ಬಗ್ಗೆ ನಾವು ಭಾಳ ಚರ್ಚೆ ಮಾಡಿದ್ವಿ. ಗೊತ್ತಾಯ್ತು. MLA ಅವ್ರು ಬಂದು ಅಸಲ ಕಾರ್ ಬಂದಾಗ ಇಲ್ಲಿ ಹುಗಿದು ಬಿದ್ದು ನಾವು ಒತ್ತಿ ಆ ಕಾರ್ ತಗೊಂಡೋಗಿದ್ರು. ಅವ್ರಿಗೆ ಹೇಳ್ತಿದ್ರು ಗಮನಕ್ಕೆ ಅದೊಂದು ರೋಡ್ ಮಾಡಿ ಶಾಲೆಯಿಂದ ಅಲ್ಲಿ ಮಕ್ಕಳಿಗೂ ತೊಂದರೆ ಬಹಳ ಅಂದ್ರೆ ಹೇಳಾಗಿತ್ತು. ಅವ್ರು ಮಾಡ್ಕೊಡುವ ಆಶ್ವಾಸನೆ ಕೊಟ್ಟು ಹೋಗಿದ್ರು. ಇವತ್ತಿಗೂ ಆ ರೋಡ್ ಅಭಿವೃದ್ಧಿ ಆಗ್ಲಿಲ್ಲ, ಯಾವ್ದು ದೇವಸ್ಥಾನ ರೋಡ್. ಅದ್ರ ನಂತರ ಮತ್ತೆ ಮಾಸ್ತಿ ಮನೆ ಪಕ್ಕದಲ್ಲಿ ಒಂದು ರೋಡ್ ಇದೆ, ಮ್ಯಾಲ್ನಕೇರಿ, ಕರಿಯಣ್ಣ ಮನೆ ಗಾಡಿಗ, ಮಡವಳ್ಕೇರಿ ಮತ್ತೆ ದೇಶಭಂಡಾರಿ ಕೇರಿ. ಆ ರೋಡು ಇವತ್ತಿಗೂ MP ಫಂಡ್ ಏನೋ ಹಾಕಿದ್ರು ಒಂದು ಸ್ವಲ್ಪ. ಅದು ಮಾಡಿದ್ಮೇಲೆ ಇವತ್ತಿಗೂ ಏನಿಲ್ಲ, ಕೊಳಪೆ ಕಾಮಗಾರಿ ಹಾಕೊಂಡೇ ಅದೇ ಅಲ್ಲಿ. ಆಯ್ತಾ. ಮತ್ತೊಂದೇನು ಕೇಳಿದ್ರೆ, ಇಲ್ಲಿ ಶಂಭು ಭಂಡಾರಿ ಮನೆಯಿಂದ ಹರಗೋಡ್ ನಾಯ್ಕರ ಮನೆ ತನಕ ಒಂದು ರೋಡ್ ಇದೆ, ಅದು ಅಭಿವೃದ್ಧಿ ಆಗ್ಲಿಲ್ಲ. ಯಾವ್ದು ಆಯ್ತು. ಆ ಅಂಬಿಗರ ಕೇರಿ ರೋಡು ಹೌದು, ಅವರಿಗೂ ಬಹಳ ಅಂದ್ರೆ ರಾತ್ರಿ ಎಲ್ಲ ಹೋಗ್ತಾ ಮಾಡ್ತಾ ಒಂದು ರೋಡ್ ಲೈಟ್ ವ್ಯವಸ್ಥೆ ಇಲ್ಲ. ಅಂದ್ರೆ ಒಂದ್ ಸ್ವಲ್ಪ ಕಟ್ಲೆ ಹೊರಗದೆ ಅಲ್ಲಿ. ಮತ್ತೆ ರೋಡ್ ಇದು ಲೈಟು ಹಂಗೆ ರೋಡಿಂದು ಒಂದು ಲೈಟ್ ಸಹ ಇಲ್ಲ. ಬಾಕಿ ಪ್ರತಿಯೊಂದು ಹಳ್ಳಿಲೂ ಲೈಟ್ ನಡೀತಾ ಇದೆ. ಹಗಲು ರಾತ್ರಿ ಲೈಟ್ ಕತ್ಕೊಂಡು ಬಿಡ್ತದೆ. ಈಗ ನಮ್ದು ಚಂದಾವರದಲ್ಲಿ ಹೌದು, ಹೊದಕೆ ಸಿರೂರು ಹೌದು, ಎಲ್ಲ ಏರಿಯಾದಲ್ಲೂ ಲೈಟ್ ಇದೆ. ಇಲ್ಲಿ ತೊರಗೋಡಲ್ಲಿ ಮಾತ್ರ ಇವತ್ತಿಗೂ ಯಾಕೆ ಕುಮಟಾ ಟು ಸಿದ್ದಾಪುರ ಹೈವೇ, ಇದು ಹೈವೇ, ನ್ಯಾಷನಲ್ ಹೈವೇ, ಅಂತರಲ್ಲೆಲ್ಲ ಒಂದು ರೋಡ್ ಲೈಟ್ ನಮ್ದು ಗ್ರಿಡ್ ಅದೇ ಇಲ್ಲಿ ಪಕ್ಕದಲ್ಲಿ. ಆ ಗ್ರಿಡ್ ಸಮೇತವಾಗಿ ಒಂದು ಲೈಟ್ ಮಾಡಲಿಲ್ಲ, ರೋಡ್ ಲೈಟ್. ಇದು ನಾವು ಹಾಕೊಂಡು ನಾವು ಕೇಳೋದೇನು ಕೇಳಿದ್ರೆ, ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕು, ನಮಗೆ ಚಲೋ ಅಭಿವೃದ್ಧಿ ಆಗಬೇಕು. ಇಲ್ಲಾಂದ್ರೆ ನಾವು ಅದ್ರ ಮುಂದಿನ ಕ್ರಮ ನಾವು ತಗೊಳ್ತು. ಅಷ್ಟು ರೋಡ್ ಮೆಂಬರ್ ಮನೆಗೆ ಆಗ್ತಾ ಇದೆಯಾ ಅಥವಾ ಬಾಕಿ ಅಭಿವೃದ್ಧಿ ಎಲ್ಲರೂ ಆಗ್ತದೆಯಾ ಇಲ್ವೋ? ಆಯಿತು, ನಮ್ಗೆ ಅದು ಒಂದು ಸಲಹೆ ಕೊಡಬೇಕು. ಇನ್ನು ಅದೇ ಊರಿನ ಗ್ರಾಮ ಪಂಚಾಯತ್ ಸದಸ್ಯೆ ಮಲ್ಲಿಕಾ ಭಂಡಾರಿ ಯಾವುದೇ ಕೆಲಸ ಮಾಡದೆ ತನ್ನ ಮನೆಗೆ ಹೋಗುವ ರಸ್ತೆ ಮಾತ್ರ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ. 2 ಬಾರಿ ಸಿಮೆಂಟ್ ರಸ್ತೆ ಮಾಡಲಾಗಿದ್ದು, ಕೇವಲ 3 ಮನೆ ಇರುವ ಪ್ರದೇಶಕ್ಕೆ ರಸ್ತೆ ಅಭಿವೃದ್ಧಿ ಆಗುತ್ತಿದೆ.
ತೊರಗೋಡದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ರಸ್ತೆ, ಕೆಳಗಿನ ಕೇರಿ ರಸ್ತೆ, ಮೇಲಿನ ಕೇರಿ ರಸ್ತೆ, ಅಂಬಿಗ ರಸ್ತೆ ಸೇರಿ ಹಲವಾರು ಕಡೆಯಲ್ಲಿ ರಸ್ತೆ ಅಭಿವೃದ್ಧಿಯೇ ಆಗಿಲ್ಲ. ಯಾವುದೇ ರಸ್ತೆಗೂ ಬೀದಿ ದೀಪ ಅಳವಡಿಕೆಯೂ ಮಾಡಿಲ್ಲ. ಪುರಾಣ ಪ್ರಸಿದ್ಧ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೆ ಹೋಗುವ ರಸ್ತೆ ದುರಸ್ತಿಗಾಗಿ ಹಲವಾರು ಬಾರಿ ಬೇಡಿಕೆ ಇಡಲಾಗಿತ್ತು. ಶಾಲಾ ಮಕ್ಕಳಿಗೂ ಅನುಕೂಲವಾಗಲಿದೆ ಎಂದು ಸಾಕಷ್ಟು ಬಾರಿ ಹೇಳಿದ್ರೂ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸದೆ ತನ್ನ ಮನೆಗೆ ಮಾತ್ರ ರಸ್ತೆ ಮಾಡಿಕೊಳ್ಳುತ್ತಿರುವುದು ದುರಂತ. ಈ ರೋಡಿನ ಬಗ್ಗೆ ನಾನು ಕಳೆದ ವರ್ಷ ಇಲ್ಲಿ ರೋಡು ಫಸ್ಟ್ ಸೆಮಿಸ್ಟರ್ ರೋಡು ಮಲ್ಲಿಕಾ ಮೆಂಬರ್ ಮನೆಯವರಿಗೆ ಆಗಿತ್ತು. ಅವಳ ಹತ್ರ ನಾನು ರಿಕ್ಷಟ್ ಮಾಡ್ಕೊಂಡಿದ್ದೆ. ಏನಂತಂದ್ರೆ ಇಲ್ಲಿ 3-4 ರೋಡ್ ಉಂಟು ತಿಳಿದಿಲ್ಲ. ಆ ರೋಡು ಒಂದೊಂದು 4 ಫುಟ್ 10 ಫುಟ್ ಮೀಟರ್ ಮಾಡಿಡಿದ್ವಿ. 3 ಕಡೆ ಒಟ್ಟು ರೋಡ್ ಮಾಡ್ಯಾರ. ಯಾಕೆ ಆ ರೋಡ್ ಮಾಡ್ಯಾರ ಅಂತ ಕೇಳಿದ್ರೆ ಎಲ್ಲರೂ ಓಟ್ ಹಾಕಾರೆ, ಎಲ್ಲರೂ ಖುಷಿ ಪಡಲಿ, ಸಮಾಧಾನ ಪಡಲಿಲ್ಲ ಮಾಡೋದು. ಅದು ಯಾವುದೂ ರೋಡ್ ಮಾಡದೆ ತಂದೆ ರೋಡನ್ನು ಅಭಿವೃದ್ಧಿ ಮಾಡ್ಕೊಳ್ತದೆ. ಮತ್ತೊಂದು ಏನು ಕೇಳಿದ್ರೆ ಇಲ್ಲಿ ಒಂದು 75,000 ರೂಪಾಯಿ ಪೈಪ್ ಆಗರ ಬಿಲ್ ಪಾಸ್ ಮಾಡದೆ ಆ ಪೈಪ್ ಆಗರ ನಮ್ಮ ಗಮನಕ್ಕೆ ಬಂದರೆ ಅದು ದಯವಿಟ್ಟು ಎಲ್ಲ ಇಲಾಖೆಗಳಾಗೋದು, ಅಧಿಕಾರಿಗಳಾಗೋದು, ರಾಜಕೀಯ ಯಾರೇ ಸಂಬಂಧಪಟ್ಟವರು ಅದು ದಯವಿಟ್ಟು ಪರಿಶೀಲನೆ ಮಾಡಿ ಅದು ನಮ್ಮ ಗಮನಕ್ಕೆ ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದು ಊರು ಜನರೆಲ್ಲ ಸೇರಿ ನಾವು ಎತ್ತಿಡ್ತೇವೆ. ನಂದು ದಯವಿಟ್ಟು ಮಾತು. 5 ರೋಡ್ ಉಂಟು. ಬೆಳಗಲಿ ಜಡ್ಡಿದೊಂದು, ಅಮ್ಮನವರ ತೊರಗೋಡು ಅಮ್ಮನಮರೆ ಶಾಂತಿಕಾ ಪರಮೇಶ್ವರಿ ಒಂದು, ಕರಿಯಣ್ಣ ಮನೆ ಗಾಡಿಗೆ ಕಡಿಯೋದು ಮತ್ತು 6 ರೋಡ್ ನೈಕೋದು. ಇಷ್ಟು ರೋಡ್ ಅಭಿವೃದ್ಧಿ ಆಗುತ್ತದೆ. ಆ ರೋಡು ವಿನಯ ಮೆಂಬರ್ ಆದವರು ಒಟ್ಟು ರೋಡ್ ಕಳೆದಿದ್ದಲ್ಲಿ ಮಾಡಿದ್ರು, ಒಟ್ಟು ಮಾಡಾರೆ. ಆದ್ರೆ ಇದು ಮಾತ್ರ ತಂದೆ ಮಾಡ್ಕೊಳ್ತದೆ. ದಯವಿಟ್ಟು ನಿಮಗೆ ಗಮನಕ್ಕೆ ಬರಬೇಕು ತರ್ತಿದ್ದೆ ನಾನು. ಇಷ್ಟಕ್ಕೂ ತೊರಗೋಡ ಭಾಗದ ಅಭಿವೃದ್ಧಿ ಶೂನ್ಯವಾಗಿದೆ. ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂದು ಮತ ಕೇಳಲು ಮನೆ ಮನೆಗೆ ಬರುತ್ತಾರೆ. ಆದ್ರೆ ಚುನಾಯಿತ ಪ್ರತಿನಿಧಿಯಾದ ಮೇಲೆ ಊರಿನ ಅಭಿವೃದ್ಧಿ ಕಡೆ ಕಣ್ಣೆತ್ತು ನೋಡಲು ಬಂದಿಲ್ಲ. ಊರಿನ ಅಭಿವೃದ್ಧಿಯೇ ಅಪರಾಧ ಪರವಾಗಿ ಬಿಟ್ಟಿದೆ. ಇದು ಹೀಗೆ ಮುಂದುವರೆದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಸ್ಥಳೀಯರಾದ ಮಾರುತಿ ಪ್ರಭು ಕಡ್ನೀರು, ರಾಮ ಭಂಡಾರಿ, ರಾಮಚಂದ್ರ ಅಂಬಿಗ, ಸೀತಾರಾಮ್ ಗಾಡಿಗ, ಪರಮೇಶ್ವರ್ ಮಡಿವಾಳ್, ಸಂತೋಷ್ ಅಂಬಿಗ ಸೇರಿದಂತೆ ಅನೇಕರು ಎಚ್ಚರಿಕೆ ನೀಡಿದ್ದಾರೆ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್. ಮೊಬೈಲ್ ಸಂಖ್ಯೆ 8073039018, 9620342620.